ರಾಮಲಿಂಗಾರೆಡ್ಡಿ ಮುನಿಯಪ್ಪ ಬಳಿಕವಾಗಿ ಸತೀಶ್ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಒಬ್ಬೊಬ್ರು ಕೂಡ ತಮಗೆ ಕೊಟ್ಟಂತಹ ಖಾತೆಗಳು ಇದು ಬೇಡ ಅದು ಬೇಡ. ಈಗ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಡಿಸಿಎಂ ಹುದ್ದೆ ಸಿಗದೆ ಇದ್ದಿದ್ದಕ್ಕೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಶುರುವಾಯಿತು ಖಾತೆಯ ಸಂಕಷ್ಟ ಎದುರಾಗ್ತಾ ಇದೆ. ನಿರೀಕ್ಷೆ ಮಾಡಿದ ಹಾಗೆ ಸಚಿವ ಸ್ಥಾನ ಬೇಕಾಗಿತ್ತು, ಸಿಕ್ತು. ಆದ್ರೆ ತಮಗೆ ಬೇಕಾದಂತಹ ಖಾತೆಗಳು ಸಿಗ್ತಾ ಇಲ್ಲ. ತಮಗೆ ಬೇಕಾದಂತಹ ಡಿಸಿಎಂ ಹುದ್ದೆಯೋ ಕೆಪಿಸಿಸಿ ಹುದ್ದೆಯೋ ಸಿಗ್ತಾ ಇಲ್ಲ. ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಆ ಸ್ಫೋಟದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಗಮನಿಸೋದಾದ್ರೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೇ ಈಗಾಗಲೇ ರಾಜೀನಾಮೆಯನ್ನ ಕೊಡ್ತೇವೆ, ನಮಗೆ ಈ ಖಾತೆ ಬೇಡ, ನಮಗೆ ಡಿಸಿಎಂ ಸ್ಥಾನದ ಮೇಲೆ ನನಗೆ ಆಸೆ ಇತ್ತು, ಅದು ಕೊಡಲಿಲ್ಲ. ಜೊತೆಗೆ ಕೆಪಿಸಿಸಿ ಸ್ಥಾನ ಕೊಡ್ತೀರಾ ಅಂತಂದ್ರು, ಅದನ್ನೂ ಸಹಿತ ಕೊಡಲಿಲ್ಲ. ಬೇಡ ನನಗೆ ಈಗ, ಅಥವಾ ನನಗೆ ಬೇಕಾದಂತಹ ಖಾತೆಯನ್ನು ಕೂಡ ಕೊಟ್ಟಿಲ್ಲ ಸಚಿವ ಸ್ಥಾನದಲ್ಲಿ. ಈಗ ರಾಜೀನಾಮೆಯ ಪರ್ವ ಅಥವಾ ಅಸಮಾಧಾನಕ್ಕೆ ಈಗ ಕಾರಣವಾಗ್ತಾ ಇದೆ. ಸಾಲು ಸಾಲು ಸಂಕಷ್ಟಗಳನ್ನು ಈಗ ಡಿಕೆಶಿ ಅವರ ಸರ್ಕಾರ ಅನುಭವಿಸ್ತಾ ಇದೆ. ಹೇಗೆ ಇವೆಲ್ಲವನ್ನು ಕೂಡ ನಿಭಾಯಿಸ್ತಾರೋ ನೋಡಬೇಕು.